ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿಜಯ್ ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಕುಕಿಂಗ್ ಚಾನಲ್. ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೊಂದು ಭಾಳ ಡೆಲಿಷಿಯಸ್ ಆಗಿರುವಂಥ ಮತ್ತು ಭಾಳ ಈಸಿಯಾಗಿ ಮಾಡ್ಕೊಬೋದಾದಂಥ ಚಿಕನ್ ಗ್ರೀನ್ ಮಸಾಲಾನ ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಭಾಳ ವೆರೈಟಿ ಆಫ್ ನೀವು ಗ್ರೀನ್ ಮಸಾಲಾಗಳನ್ನ ನೋಡಿರ್ತೀರ, ಆದರೆ ಇವತ್ತು ನಾನು ತೋರಿಸ್ತಾ ಇರೋಂಥ ಈ ವೆರೈಟಿನ ಒಮ್ಮೆ ಟ್ರೈ ಮಾಡ್ಕೊಂಡು ನೋಡಿ. ಇದು ನಿಮ್ಮ ಫೇವ್ರೆಟ್ನಲ್ಲಿ ಇದು ಕೂಡ ಒಂದಾಗಿರ್ತೀರಂತ 100% ನಾನು ಕನ್ಫರ್ಮ್ ಆಗಿ ಹೇಳ್ತೀನಿ. ಈಗ ಇದನ್ನು ಮಾಡೋಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನ ನೋಡಿಕೊಂಡು ಆಮೇಲೆ ಇದನ್ನು ಮಾಡುವಂಥ ವಿಧಾನಗಳು ಕೂಡ ಈಗ ನೋಡ್ಕೋಣ. ಗ್ರೀನ್ ಚಿಕನ್ ಮಾಡೋದಕ್ಕೆ ಮೊದಲನೇದಾಗಿ ಬೇಕಾಗಿರುವಂಥ ಪದಾರ್ಥಗಳನ್ನ ನೋಡ್ಕೋಣ. ಈಗ ಅರ್ಧ kg ಅಷ್ಟು ನೀಟಾಗಿ ತೊಳೆದಿಟ್ಕೊಂಡಿರುವಂಥ ಚಿಕನ್ನ ಒಂದು ಬೌಲ್ನಲ್ಲಿ ಇಟ್ಕೊಂಡಿದ್ದೀನಿ. 1 ಕೈ ತುಂಬ ಕೊತ್ತಂಬರಿ, 1 ಕೈ ತುಂಬ ಪುದೀನ, 14 ಬೆಳ್ಳುಳ್ಳಿ, 4 ಇಂಚು ಶುಂಠಿ, 6 ರಿಂದ 7 ಮೆಣಸಿನಕಾಯಿ, ಒಂದು 5 ಟೀ ಸ್ಪೂನ್ ಅಷ್ಟು ಮೊಸರು, 15 ಗೋಡಂಬಿನ ನೀಟಾಗಿ ಈ ರೀತಿ ತುಂಡು ಮಾಡಿ ಇಟ್ಕೊಂಡಿದ್ದೀನಿ. 1 ಟೀ ಸ್ಪೂನು ಪೆಪ್ಪರ್ ಪೌಡ್ರು, ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿಣ, 4 ಟೀ ಸ್ಪೂನು ತುಪ್ಪ, ಅರ್ಧ ಟೀ ಸ್ಪೂನ್ ಅಷ್ಟು ಚಾಟ್ ಮಸಾಲ, ಅರ್ಧ ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪೌಡ್ರು, ಒಂದು ದೊಡ್ಡ ಸೈಜಿನ ನಿಂಬೆ ಹಣ್ಣನ್ನ ನೀಟಾಗಿ ಜ್ಯೂಸ್ ಮಾಡಿ ಇಟ್ಕೊಂಡಿರುವಂತದ್ದು, ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು, 4 ಟೀ ಸ್ಪೂನ್ ಅಷ್ಟು ಫ್ರೆಶ್ ಕೊತ್ತಂಬರಿನ ತಗೊಂಡಿರುವಂತದ್ದು. ಈಗ ಇಷ್ಟನ್ನು ತಗೊಂಡು ಇದನ್ನ ಉಪಯೋಗಿಸ್ಕೊಂಡು ಗ್ರೀನ್ ಚಿಕನ್ ನ ಹೇಗೆ ಮಾಡಬೇಕು ಅನ್ನೋದನ್ನ ಈಗ ನೋಡ್ತಾ ಹೋಗೋಣ. ಈಗ ಮೊದಲನೇದಾಗಿ ಇದಕ್ಕೊಂದು ಪೇಸ್ಟ್ ರೆಡಿ ಮಾಡ್ಕೋಣ. ಆ ಪೇಸ್ಟ್ಗೆ ಮಿಕ್ಸಿ ಜಾರ್ನಲ್ಲಿ ನೀಟಾಗಿ ಚಿಲ್ಲಿನ ಸೇರಿಸ್ಕೊಂತ ಇರೋದು, ಬೆಳ್ಳುಳ್ಳಿನ ಕೂಡ ಸೇರಿಸ್ಕೋಣ, ಶುಂಠಿನ ಕೂಡ ಈಗ ಸೇರಿಸ್ಕೊಂತ ಇರೋದು, ಗೋಡಂಬಿನ ಸೇರಿಸ್ಕೋಣ, ಪುದೀನಾನ ಈಗ ನೀಟಾಗಿ ಹಾಕೊಂತ ಇರೋದು. ಪುದೀನ ಆದ್ಮೇಲೆ ಈಗ ಇಟ್ಕೊಂಡಿದಂತ ಕೊತ್ತಂಬರಿನ ಕೂಡ ಸೇರಿಸ್ಕೊಂತ ಇರೋದ. ಎಲ್ಲಾನು ಸೇರಿಸ್ಕೊಂಡ್ ಆದ್ಮೇಲೆ ಇದಕ್ಕೆ ಈಗ ಒಂದು 4 ಟೀ ಸ್ಪೂನ್ ಅಷ್ಟು ಮೊಸರನ್ನ ಕೂಡ ಸೇರಿಸ್ಕೊಂತ ಇರೋದು. ಸೇರಿಸ್ಕೊಂಡೆಲ್ಲ ಆದ್ಮೇಲೆ ಈಗ ಇದನ್ನ ನೀಟಾಗಿ ರುಬ್ಕೋಣ. ಈಗ ಈ ರೀತಿ ನೀಟಾಗಿ ರುಬ್ಕೊಂಡಿದ್ದಾಯ್ತು. ಇದನ್ನ ಈಗ ಒಂದು ಬೌಲ್ನಲ್ಲಿ ಹಾಕಿ ಇಟ್ಕೊಳ್ಳೋಣ. ಈಗ ಚಿಕನ್ನ ಮ್ಯಾರಿನೇಷನ್ ಮಾಡ್ಕೊಬೇಕು. ಮ್ಯಾರಿನೇಷನ್ ಮಾಡ್ಕೊಳೋದಕ್ಕೋಸ್ಕರ ಬೌಲ್ನಲ್ಲಿ ತಗೊಂಡಿದ್ದಂಥ ಚಿಕನ್ನ ಈಗ ತಗೊಂಡಿದ್ದೀವಿ. ಈಗ ಮಿಕ್ಸಿನಲ್ಲಿ ರುಬ್ಕೊಂಡ್ವಲ್ಲ ಪೇಸ್ಟು, ಅದನ್ನ ಕಂಪ್ಲೀಟ್ ಆಗಿ ಇದಕ್ಕೆ ಹಾಕೊಂಬೋಣ. ಈಗ ಇದಕ್ಕೆ ಅರಿಶಿನ ಪೌಡ್ರನ್ನ ಸೇರಿಸ್ಕೋಣ, ಮೆಣಸಿನ ಪೌಡ್ರನ್ನ ಕೂಡ ಈಗ ಸೇರಿಸ್ಕೊಂತ ಇರೋದು, ಉಪ್ಪು ಅರ್ಧ ಟೀ ಸ್ಪೂನ್ ಅಷ್ಟು, ಮತ್ತೆ ಅರ್ಧ ಟೀ ಸ್ಪೂನ್ ಅಷ್ಟು ನಿಂಬೆಹಣ್ಣು ರಸನ ಕೂಡ ಈಗ ಸೇರಿಸ್ಕೊಂತ ಇರೋದು. ಇಷ್ಟನ್ನು ಹಾಕೊಂಡು ಆದ್ಮೇಲೆ ಹಾಕೊಂಡಿದ್ದಂಥ ಎಲ್ಲ ಪದಾರ್ಥಗಳು ಚಿಕನ್ಗೆ ಕ್ಲೀನಾಗಿ ಹಿಂಗೆ ಮೆತ್ಕೊಬೇಕು. ಒಂದು ಸರಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಇದನ್ನ ಇವಾಗ ಸುಮಾರು ಒಂದು ಅರ್ಧ ಅವರ್ ಅಷ್ಟು ಮ್ಯಾರಿನೇಷನ್ಗೋಸ್ಕರ ಇಟ್ಕೊಂಬೋಣ. ಈಗ ಸುಮಾರು ಒಂದು ಅರ್ಧ ಅವರ್ ಆಯ್ತು ಮ್ಯಾರಿನೇಷನ್. ಈಗ ಇದನ್ನ ಪ್ರೊಸೀಜರ್ನ ಏನೇನು ಅಂತ ಮತ್ತೆ ನೋಡ್ಕೋಣ. ಈಗ ಸ್ಟವ್ ಹಚ್ಕೊಂಡಿದ್ದಾಯ್ತು. ಸ್ಟವ್ ಮೇಲೆ ಒಂದು ಕಡಾಯಿನ ತಗೊಂಡಿದ್ದೀನಿ. ಕಡಾಯಿ ಒಂಚೂರು ಬಿಸಿ ಆಗೋದಕ್ಕೆ ಮೇಲೆ ಅದಕ್ಕೆ ಇವಾಗ ಇಟ್ಕೊಂಡಿದ್ದಂಥ ತುಪ್ಪನ ಕೂಡ ಈಗ ಸೇರಿಸ್ಕೊಂತ ಇರೋದು. ತುಪ್ಪ ಕರಗಿದಾಯ್ತು. ಈಗ ಆವಾಗಲೇ ನಾನು ಇಂಗ್ರೀಡಿಯೆಂಟ್ಸ್ ನಲ್ಲಿ ಮರ್ತೋಗಿದ್ದೆ, 1.5 ಕಟ್ ಮಾಡ್ರೆ ಇಟ್ಕೊಂಡಿರೋ ಅಂತ ಮೀಡಿಯಂ ಸೈಜ್ನ ಈರುಳ್ಳಿನ ಕೂಡ ಈಗ ಸೇರಿಸ್ಕೊಂತ ಇರೋದು. ಈರುಳ್ಳಿ ನೀಟಾಗಿ ಪಿಂಕಿಶ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಣ. ಈರುಳ್ಳಿ ಒಂದು ಸರಿ ಈ ರೀತಿ ಪಿಂಕಿಶ್ ಆಗಕ್ಕೆ ಶುರು ಆದ್ಮೇಲೆ ನಮಗ್ ಬೇಕಾಗಿರುವಂತ ಇವತ್ತಿನ ಈ ಅಡುಗೆಗೆ ಈಗ ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಚಿಕನ್ ನ ನೀಟಾಗಿ ಇದಕ್ಕೆ ಸೇರಿಸ್ಕೊಂಬೋಣ. ಈಗ ಕ್ಲೀನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡಿ. ಭಾಳ ಅಂದರೆ ಭಾಳ ಚೆನ್ನಾಗಿರ್ತಾರೆ ಈ ಗ್ರೀನ್ ಮಸಾಲ. ಪೂರ್ತಿಯಾಗಿ ತಿರ್ಸ್ಕೊಂಡು ಆದಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸೆಂಟ್ರಲ್ಲಿ ಒಂದ್ಸರಿ ಈ ರೀತಿ ತಿರ್ಸ್ಕೊತಾ ಇರಬೇಕು. ಮಸಾಲ ಈಗ ಏನು ಗ್ರೀನ್ ಕಲರ್ ಇದೆಯಲ್ಲ, ಇದು ಬೆಂದ ಮೇಲೆ ಇಲ್ಲ ಫ್ರೈ ಆದಮೇಲೆ ಕಂಪ್ಲೀಟ್ ಆಗಿ ಕಲರು ಚೇಂಜ್ ಆಗಿಬಿಡ್ತಿದೆ. ಬೇಕಾದ್ರೆ ಒಂದು ಪ್ಯಾನ್ನ ಕೂಡ ಕ್ಲೋಸ್ ಮಾಡಿಕೊಂಡು ಸುಮಾರು ಒಂದು 5 ನಿಮಿಷ ಹೀಗೆ ಇಟ್ಕೊಳ್ಳಿ. ಲಿಡ್ ಕ್ಲೋಸ್ ಮಾಡಿ ಬಾಯ್ಲ್ ಮಾಡ್ಕೊಬೇಕಾದ್ರೆ ಸೆಂಟ್ರಲ್ಲಿ ಒಂದ್ಸರಿ ತೆಕ್ಕೊಂಡು ಈ ರೀತಿ ಸ್ವಲ್ಪ ಪುಷ್ ಮಾಡ್ಕೊಳ್ಬೇಕು, ಇಲ್ಲ ಮಿಕ್ಸ್ ಮಾಡ್ಕೋಣ. ಈಗ ನೀರ್ ಕಮ್ಮಿ ಅನಿಸ್ತು ಅಂದ್ರೆ ರುಬ್ಕೊಂಡಿದ್ವಲ್ಲ ಅದೇ ಮಿಕ್ಸಿನಲ್ಲಿ ಇದ್ದಂತ ನೀರ್ನ ಒಂದೊಂದ್ ಸ್ವಲ್ಪ ಸೇರಿಸ್ಕೊಬಹುದು. ಮತ್ತೆ ಈಗ ಫ್ರೈ ಮಾಡೋದಕ್ಕೋಸ್ಕರ ಇಲ್ಲ ಬಾಯ್ಲ್ ಆಗೋದಕ್ಕೋಸ್ಕರ ಇಟ್ಕೊಂಬೋಣ ಇದೇ ರೀತಿ. ಈಗ ಮತ್ತೊಂದು 5 ನಿಮಿಷ ಆಯ್ತು. ಈಗ ತೆಕ್ಕೋಣ. ಆಯಿಲ್ ಎಲ್ಲ ಸಪ್ರೇಟ್ ಆಗ್ತಾ ಇದೆ. ಈಗ ಈ ಹಂತದಲ್ಲಿ ಒಂದು 2 ಟೀ ಸ್ಪೂನ್ ಅಷ್ಟು ಮೊಸರನ್ನ ಸೇರಿಸ್ಕೊಂಬೋಣ. ಸೇರಿಸ್ಕೊಂಡಾದ್ಮೇಲೆ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮತ್ತೊಂದು 5 ನಿಮಿಷ ಇದನ್ನ ಇದೇ ರೀತಿ ಲಿಡ್ ಕ್ಲೋಸ್ ಮಾಡಿ ಇಟ್ಕೊಬೇಕು. ಉಪ್ಪು ಕರೆಕ್ಟ್ ಇದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಂಡು. ಈಗ ಉಪ್ಪೆಲ್ಲ ತುಂಬ ಪರ್ಫೆಕ್ಟ್ ಆಗಿದೆ. ಈಗ ಲಿಡ್ ಕ್ಲೋಸ್ ಮಾಡಿ ಮತ್ತೆ ಇಟ್ಕೊಂಬೋಣ. ಈಗ ಪೂರ್ತಿಯಾಗಿ ಎಣ್ಣೆ ಸಪ್ರೇಷನ್ ಆಗಿದೆ. ಸ್ವಲ್ಪ ಈಗ ಫ್ಲೇಮ್ನ ಹೈ ಮಾಡಿಕೊಂಡು ಇದರಲ್ಲಿರುವಂಥ ವಾಟರ್ ಕಂಟೆಂಟ್ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಆಗ್ಬಿಡ್ಬೇಕು. ಆ ರೀತಿ ಫ್ರೈ ಮಾಡ್ಕೋಣ. ಇದರಲ್ಲಿರುವಂಥ ನೀರಿನ ಅಂಶ ಎಲ್ಲ ನೀಟಾಗಿ ಹೋಗ್ಬಿಡ್ಬೇಕು. ಸ್ವಲ್ಪ ಫ್ಲೇಮ್ನ ಹೈ ಮಾಡಿಕೊಂಡು ಈಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಪೂರ್ತಿಯಾಗಿ ಆಯಿಲ್ ಕಂಪ್ಲೀಟ್ ಆಗಿ ಸಪರೇಟ್ ಆಗಿದೆ. ಈಗ ಈ ಹಂತದಲ್ಲಿ ಫ್ಲೇಮ್ನ ಕಮ್ಮಿ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಇವಾಗ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು
ನಿಂಬೆಹಣ್ಣು ರಸನ ಹಾಕೋಣ. ಆಮೇಲೆ ಇಲಾಚಿ ಪೌಡ್ರು ಮತ್ತೆ ಚಾಟ್ ಮಸಾಲ ಇತ್ತಲ್ಲ ಅದನ್ನು ಕೂಡ ಇವಾಗ ಸೇರಿಸ್ಕೊಂತಾ ಇರೋದು. ಸೇರಿಸ್ಕೊಂಡು ಆದ್ಮೇಲೆ ಒಂದ್ಸರಿ ಲೈಟ್ ಆಗಿ ಒಂದು ಮಿಕ್ಸ್ ಕೊಟ್ಕೊಳ್ಳಿ. ಗ್ರೇವಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಕಲರು, ನ್ಯಾಚುರಲ್ ಆಗಿ ಬಹಳ ಅಂದ್ರೆ ಬಹಳ ವಿತೌಟ್ ಫುಡ್ ಕಲರು ಎಷ್ಟು ಗ್ರೀನ್ ಆಗಿ ಬಂದಿದೆ. ಇದು ತಿನ್ನೋದು ಕೂಡ ಅಷ್ಟೇ ಅದ್ಭುತವಾಗಿರ್ತದೆ. ಉಪ್ಪು ಒಂದ್ಸರಿ ಕರೆಕ್ಟ್ ಇದೆ ಅಂತ ಈಗ ಈ ಹಂತದಲ್ಲೇ ಚೆಕ್ ಮಾಡ್ಕೋಣ. ಉಪ್ಪೆಲ್ಲ ತುಂಬಾ ಕರೆಕ್ಟ್ ಆಗಿದೆ. ಈಗ ಇದ್ರ ಮೇಲೆ ಒಂದು ಚೂರು ಕೊತ್ಮೀರಿನ ಉದುರಿಸ್ಕೊಬೇಕು. ಭಾಳ ಹಾಕೊಳಕ್ ಹೋಗಬೇಡಿ, ಯಾಕೆಂದ್ರೆ ಕೊತ್ಮೀರಿ ಆಲ್ರೆಡಿ ರುಬ್ಬಿ ಹಾಕೊಂಡಿದ್ವಲ್ಲ ಅದಕ್ಕೋಸ್ಕರನೇ ಏನು ನೆಸೆಸಿಟಿ ಇರಲ್ಲ. ಈಗ ಸ್ಟವ್ ನ ಕಂಪ್ಲೀಟ್ ಆಗಿ ಟರ್ನ್ ಆಫ್ ಮಾಡಿ ಒಂಚೂರು ಇದನ್ನ ಇದೇ ರೀತಿ ಇಟ್ಕೊಂಬೋಣ, ಅಂದ್ರೆ ದಮ್ ಕಟ್ಟೋ ತರ. ಅದ್ರ ಮೇಲೆ ಇರ್ಲಿ, ಏನು ಕಲಿಸ್ಬೇಡಿ ಮತ್ತೆ ಏನು ಶೇಕ್ ಮಾಡಬೇಡಿ, ಹಂಗೆ ಇರ್ಲಿ. ಅನ್ನ, ಚಪಾತಿ, ಪರೋಟ ಮತ್ತೆ ದೋಸೆ ಜೊತೆಲಂತೂ ಅದ್ಭುತವಾಗಿರುವಂತ ಕಾಂಬಿನೇಷನ್ ಇದು. ತಣ್ಣಗಾಗಿದೆ ಈ ಸ್ಟಾರ್ಟರ್ಸ್ ನ ತಿನ್ನೋಡ್ ದಿನ ಈ ರೀತಿ ಮಸಾಲೆ ಎಲ್ಲ ಹತ್ಕೊಂಡು ಈಗ ಇದನ್ನ ಟ್ರೈ ಮಾಡ್ತೀನಿ. ಚಿಕನ್ ನೋಡಿ ಎಷ್ಟು ಸಾಫ್ಟ್ ಆಗಿ ಬೆಂದಿದೆ ಅಂದ್ರೆ ನೋಡಿ, ಹಿಂಗ್ ಅಂದಿದ ತಕ್ಷಣನೇ ಒಂದು ಚೂರು ಪ್ರೆಷರ್ ಇಲ್ದಂಗೆ ಬರ್ತಾ ಇದೆ. ಒಳಗಡೆ ನೋಡ್ಬೋದು ಎಷ್ಟು ನೀಟಾಗಿ ಪರ್ಫೆಕ್ಟ್ ಆಗಿ ಬಂದಿದೆ. ಇದು ಬಹಳ ಅಂದ್ರೆ ಬಹಳ ಚೆನ್ನಾಗಿದೆ, ಎಲ್ಲರೂ ಮಸ್ಟ್ ಟ್ರೈ. ನೋಡಿದ್ರಲ್ಲ ಎಷ್ಟು ಯೂನಿಕ್ ಆಗಿ ಮತ್ತೆ ಎಷ್ಟು ಡೆಲಿಷಿಯಸ್ ಆಗಿರುವಂತ ಚಿಕನ್ ಗ್ರೀನ್ ಮಸಾಲಾನ ಯಾಕೆ ಮಾಡ್ಕೊಬೇಕು ಅನ್ನೋದನ್ನ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇದನ್ನ ನೀವು ಸ್ಟಾರ್ಟರ್ಸ್ ಆಗಾದ್ರೂ ಬಳಸ್ಕೊಬಹುದು, ಇಲ್ದಿದ್ರೆ ಸ್ವಲ್ಪ ಗ್ರೇವಿ ತರ ಮಾಡಿಕೊಂಡು ಇದನ್ನ ರೈಸ್ ಕೂಡ ಬಳಸ್ಕೊಬಹುದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಹೇಗೆ ಅನಿಸ್ತು ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮತ್ತೆ ಆಮೇಲೆ ನಿಮ್ಮಲ್ಲಿ ಇಷ್ಟ ಆದಲ್ಲಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡ್ಕೊಳ್ಳಿ. ಆಮೇಲೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂದಿನಂತೆ ನಾನು ಇನ್ನೊಂದು ಹೊಸ ವಿಡಿಯೋದಲ್ಲಿ ನಿಮಗೆ ಸಿಗೋವರೆಗೂ ಎಲ್ಲರಿಗೂ ಟೇಕ್ ಕೇರ್ ಮತ್ತು ಹ್ಯಾಪಿ ಈಟಿಂಗ್.